ನಮಸ್ಕಾರ, ಜೆಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ನಿಖಿಲ್ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ನಾಯಕರು ತಾವು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಎಂಬುದನ್ನೇ ಮರೆತು ವರ್ತಿಸುತ್ತಿದ್ದಾರೆ ಎಂದು ಅವರು ಟೀಕಿಸಿದ್ದಾರೆ. ಕಾಂಗ್ರೆಸ್ಗರಿಗೆ ಸ್ವತಃ ತಮ್ಮ ಪಕ್ಷದ ಮೇಲೆಯೇ ವಿಶ್ವಾಸವಿಲ್ಲದಂತಾಗಿದೆ ಎಂದು ಲೇವಡಿ ಮಾಡಿದ್ದಾರೆ. ಬೈರ್ಮಂಗ್ಲ 2 ಪಂಚಾಯಿತಿಗಳಲ್ಲಿ ರೆವಿನ್ಯೂ ಗ್ರಾಮ ಸುಮಾರು 9 ರೆವಿನ್ಯೂ ಗ್ರಾಮ 26 ಹಳ್ಳಿಗಳು ಬರ್ತದೆ. ಇಲ್ಲಿ ಏನಾಗಿದೆ, ಇವತ್ತು ಬೆಳಗ್ಗೆ ನಡೆದಿರ್ತಕ್ಕಂಥ ಒಂದು ಘಟನೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ. ರೈತರ ಭಾವನೆಗಳ ವಿರುದ್ಧವಾಗಿ ಹೋಗ್ತಕ್ಕಂಥ ಪ್ರಯತ್ನಗಳು ಸರ್ಕಾರ ಏನ್ ಮಾಡ್ತಾ ಇದೆ. ರೈತರ 80% ಜನ ಒಪ್ಪಿಗೆ ತಗೊಂಡ್ಬಿಟ್ಟಿದೀವಿ, ಪಡ್ಕೊಂಡಿದೀವಿ, ದುಡ್ಡು ಕೊಡ್ತಾ ಇದೀವಿ, ಈಗಾಗಲೇ ದುಡ್ಡು ಇಸ್ಕೊಂಡು ಹೋಗ್ತಾ ಇದಾರೆ ಅಂತಕ್ಕಂಥ ತಪ್ಪು ಸುಳ್ಳು ಮಾಹಿತಿಗಳು, ಸುಳ್ಳು ಸುದ್ದಿಗಳನ್ನ ಓಡಿಸ್ತಾ ಇರ್ತಕ್ಕಂಥ ಈ ರಾಜ್ಯ ಸರ್ಕಾರ ಇವತ್ತು ತಾವೇ ಹೇಳ್ದಂಗೆ JMC ಮಾಡುವ ಒಂದು ವೇಳೆ ಅಧಿಕಾರಿಗಳು ಬಂದಂತ ಸಂದರ್ಭದಲ್ಲಿ ರೈತರು ಆಕ್ರೋಶಭರಿತವಾಗಿ ವ್ಯಕ್ತಪಡಿಸಿದ್ದಾರೆ ಅವರ ಭಾವನೆಗಳನ್ನ. ಇದಕ್ಕೆ ಕಾರಣ ಯಾರು? ರೈತರು 90% 95% ಜನ ಇದಕ್ಕೆ ಒಪ್ಪಿಗೆ ಸೂಚಿಸಿಲ್ಲ. ಇದು ಬಹಳ ಸ್ಪಷ್ಟ, ಅಲ್ಲಿ ಇರ್ತಕ್ಕಂಥ ನೈಜ ಸತ್ಯಾಂಶ ಇದು. ಆದ್ರೆ ಇವೆಲ್ಲವನ್ನ ಗಾಳಿಗೆ ತೋರಿ ಅಲ್ಲಿ ರಿಯಲ್ ಎಸ್ಟೇಟು ದಂಧೆ ಮಾಡ್ತಕ್ಕಂಥದ್ದಕ್ಕೆ ಅಲ್ಲಿಂದ ಒಂದು 35-40 ಸಾವಿರ ಹಣ ಉತ್ಪಾದನೆ ಮಾಡ್ತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರದಲ್ಲಿ ಇತ್ತೀಚೆಗೆ ನೂತನವಾಗಿ ಮುಖ್ಯಮಂತ್ರಿಗಳಾಗಿ ಕೂತಿರ್ತಕ್ಕಂಥವರು ನಡ್ಕೊಳ್ತಾ ಇರ್ತಕ್ಕಂಥ ಒಂದು ರೀತಿ ಏನಿದೆ, ಇದು ಅತ್ಯಂತ ಖಂಡನೀಯ. ಇಲ್ಲಿ ಸ್ವಪ್ರತಿಷ್ಠೆಯ ಪ್ರಶ್ನೆ ಅಲ್ಲ, ಪ್ರತಿಷ್ಠೆನ ಬದಿಗಿಟ್ಟು ರೈತರ ಭಾವನೆಗಳ ಜೊತೆ ಚಲ್ಲಾಟ ಆಡದಿರಾ ಅವರ ಎದೆ ಮೇಲೆ ಮರಣ ಶಾಸನವನ್ನ ಬರೀತಕ್ಕಂಥ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಸರ್ಕಾರ ಮೊದಲು ಇವೆಲ್ಲವನ್ನ ಬಿಟ್ಟು ರೈತರ ನಿಜವಾದ ಸಂಕಷ್ಟ ಕೇಳಬೇಕು. ಯಾಕೆಂದ್ರೆ ಅಲ್ಲಿ ಸಣ್ಣ ರೈತರು, ಅತಿ ಸಣ್ಣ ರೈತರು ಬಹಳ ಜನ ಇದ್ದಾರೆ. ಅಲ್ಲಿ 1 ಎಕರೆಗಿಂತ ಕಮ್ಮಿ ಜಮೀನನ್ನ ಇಟ್ಕೊಂಡಿರ್ತಕ್ಕಂಥ ಭೂಮಾಲೀಕರು ಅಲ್ಲಿ ಹೈನುಗಾರಿಕೆ ಮಾಡ್ತಾರೆ, ತೋಟಗಾರಿಕೆ ಮಾಡ್ತಾರೆ, ತೆಂಗಿದೆ, ಮಾವಿದೆ, ಅಡಿಕೆ ಇದೆ, ಲಕ್ಷಾಂತರ ಗಿಡ ಮರಗಳು ಕೂಡ ಪರಿಸರ ಹಾನಿ ಆಗ್ತಕ್ಕಂಥದ್ದು ಇದ್ರೊಳಗಡೆ ಆಗ್ತದೆ. ಇಲ್ಲಿ ಒಂದು ನಾನು ಹೇಳ್ತಕ್ಕಂಥದ್ದು, ಈಗಾಗಲೇ KDB ಇಂದ ಅಕ್ವಿಜಿಷನ್ ಸುಮಾರು 1.5 ಲಕ್ಷ ಎಕರೆಯಷ್ಟು ಅಕ್ವಿಜಿಷನ್ ಆಗಿದೆ. ಯಾಕೆ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಕ್ವಿಜಿಷನ್ ಆಗಿರ್ತಕ್ಕಂಥ ಜಾಗದಲ್ಲಿ ಸ್ಮಾರ್ಟ್ ಸಿಟಿನೋ AI ಸಿಟಿನೋ ತಗೊಂಡ್ಬರ್ತೀವಿ ಅಂದ್ರೆ ಜನ ಬೇಡ ಅಂತಾರೆ. ಇಲ್ಲಿ ಸ್ಮಾರ್ಟ್ ಸಿಟಿ AI ಸಿಟಿ ಅಂತಕ್ಕಂಥದ್ದೇನು? ಅದು ಒಂದು ರೋಬೋಟಿಕ್ ಆಗಿ ನಡೀತಕ್ಕಂಥ ಭವಿಷ್ಯದ ಒಂದು ಫ್ಯೂಚರಿಸ್ಟಿಕ್ ಒಂದು AI ಸಿಟಿ. ಅಲ್ಲಿ ನೀವು ಹೆಚ್ಚಾಗಿ ಜನಗಳನ್ನ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದಕ್ಕಾಗೋದಿಲ್ಲ. ಅದನ್ನ ಕಲ್ಯಾಣ ಕರ್ನಾಟಕದಲ್ಲಿ ಮಾಡೋದ್ರಿಂದ ತಪ್ಪೇನಿದೆ? ತೊಂದರೆ ಏನಿದೆ? ಇಲ್ಲಿ ಒಂದು 4-6 ಜನಕ್ಕೆ ಕೆಲಸ ಕೊಡೋದ್ರಲ್ಲಿ ತಪ್ಪೇನಿದೆ? ಈಗ ಅಕ್ವಿಜಿಷನ್ ಆಗಿರ್ತಕ್ಕಂಥ ಲ್ಯಾಂಡ್ನ ಲಕ್ಷಾಂತರ ಎಕರೆ ಲ್ಯಾಂಡ್ನ ನೀವು ಬದಿಗಿಟ್ಟಿದ್ದೀರಿ. ಅಲ್ಲಿ ಪ್ರತಿನಿತ್ಯ ಇವತ್ತು ಅಲ್ಲೇನೋ ಒಂದು ಫಲವತ್ತಾದಂಥ ಒಂದು ಭೂಮಿ ಇದೆ, ಅದನ್ನ ಕಸ್ಕೊಳ್ತಕ್ಕಂಥ, ವಶಪಡಿಸ್ಕೊಳ್ತಕ್ಕಂಥ ಪ್ರಯತ್ನ ರಾಜ್ಯ ಸರ್ಕಾರ ಮಾಡಿದ್ರ ಹಿಂದಿನ ಉದ್ದೇಶ ಏನಾಗಿದೆ? ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕಾಗಿದೆ. ಆದ್ರೆ ಒಂದ್ ಹೇಳ್ತೇನೆ, ಈಗಾಗಲೇ ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು ಕೃಷ್ಣಾರೆಡ್ಡಿ ಸಾಹೇಬ್ರ ಜೊತೆ ಎಲ್ಲ ಅವತ್ತು ಹೆಜ್ಜೆ ಹಾಕಿದ್ದಾರೆ. ಇಡೀ ಜನತಾದಳ ಪಕ್ಷದ ರಾಜ್ಯಾದ್ಯಂತ ಎಲ್ಲ ಪಕ್ಷದ ಕಾರ್ಯಕರ್ತ ಬಂಧುಗಳು ಅವತ್ತು ಪಾದಯಾತ್ರೆಯಲ್ಲಿ ಬಂದಿದ್ರು. ಅದು ಮೊದಲನೇ ದಿನದ ಪಾದಯಾತ್ರೆ. ಈಗ ಹೆಚ್ಚು ಕಮ್ಮಿ 500 ದಿನಕ್ಕೂ ಹೆಚ್ಚು ಕಾಲ ಬೀದಿಲಿ ಹೋರಾಟಗಾರರು, ರೈತ ಮಹಿಳೆಯರು, ಯುವಕರು, ಹಿರಿಯಕರು ಎಲ್ಲರೂ ವಯಸ್ಸು ನೋಡಿದಿರ ಬೀದಿಲಿ ಕೂತಿದ್ದಾರೆ. ಇಲ್ಲಿವರೆಗೂ ಅಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಾಗ್ಲಿ, ಅಧಿಕಾರಿಗಳಾಗ್ಲಿ ಬಂದು ಅವ್ರ ಕಷ್ಟ ಸುಖ ಕೇಳುವಂತ ಕೆಲಸ ಆಗಿಲ್ಲ. ಒಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಕುಮಾರಣ್ಣ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ರೈತರ ಇಲ್ಲಿ ಕನ್ಸೆಂಟ್ ಇದ್ರೆ ಇದನ್ನ ತಡೆಗಟ್ಟತಕ್ಕಂಥದಕ್ಕೆ ನಾವು ಹೋಗೋದಿಲ್ಲ. ನಾವು ಅಭಿವೃದ್ಧಿ ವಿರೋಧಿಗಳಲ್ಲ. ಆದ್ರೆ ರೈತರು ಬೇಡ ಅಂತ ಹೇಳಿದಾಗ ಈ ಪ್ರಾಜೆಕ್ಟ್ ಡ್ರಾಪ್ ಮಾಡಿ ಅಂದಾಗ ಡ್ರಾಪ್ ಮಾಡಿ. ಹೈಕಮಾಂಡ್ ಏನಾದ್ರು ಟಾಸ್ಕ್ ಕೊಟ್ಟಿದ್ಯಾ CM ಅವರಿಗೆ? ಇಷ್ಟು ಈಗ ನಾನು ಒಂದ್ 2-3 ಸಲ ಹೇಳಿದೀನಿ. ಬೆಂಗಳೂರಿನಲ್ಲಿ ಟನಲ್ ಪ್ರಾಜೆಕ್ಟ್, ಲಾಲ್ಬಾಗು, ಸುಮಾರು ಲಾಲ್ಬಾಗ್ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ, ಇಡೀ ರಾಜ್ಯದ ಜನತೆಗೆ ಒಂದು ಪ್ರಸಿದ್ಧಿ ಸ್ಥಳ ಅದು. ಲಾಲ್ಬಾಗಲ್ಲಿ 6 ಎಕರೆ ಹೋಗುತ್ತೆ ಟನಲ್ ಪ್ರಾಜೆಕ್ಟ್ಗೆ. ಅಲ್ಲಿರ್ತಕ್ಕಂಥ ಪರಿಸರವಾದಿಗಳು, ಅಲ್ಲಿರ್ತಕ್ಕಂಥ ಜನಸಾಮಾನ್ಯರು ಅದನ್ನ ಬೇಡ ಅಂತ ವಿರೋಧಿಸ್ತಾರೆ. ಟನಲ್ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟು? 30,000 ಕೋಟಿ. ಇಲ್ಲಿ ಇದ್ರ ಕಾಸ್ಟ್ ಎಷ್ಟು? 35,000 ಕೋಟಿ. ಅಲ್ಲೆಲ್ಲೋ ಕಸ ಎತ್ತೀನಿ ಅನ್ಬಿಟ್ಟು 30 ವರ್ಷದ ಲೀಸ್ ಕಾಸ್ಟ್ ಎಷ್ಟು? 30,000 ಕೋಟಿ. ಅಂದ್ರೆ ಈ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ 30,000 ಕೋಟಿಗಿಂತ ಯಾವುದು ವಹಿವಾಟು ಕಾಣ್ತಾ ಇಲ್ಲ. ಇದು ಅವರೇ ಉತ್ತರ ಕೊಡಬೇಕು.